ಕುಂಭ ರಾಶಿಯವರೇ 2030ರವರೆಗೆ ನಿಮ್ಮ ಹಣೆಬರಹವೇ ಬದಲಾಗಲಿದೆ. ಪೂರ್ತಿ ವಿವರ ಇಲ್ಲಿದೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನೀವು ಒಳಗೊಳಗೆ ಎಷ್ಟು ಹೋರಾಟ ನಡೆಸುತ್ತಿದ್ದೀರಿ ಎಂದು ಯಾರಿಗೂ ಹೇಳಬೇಡಿ. ಯಾಕೆಂದರೆ ಈ ಜಗತ್ತು ಕೇವಲ ನಿಮ್ಮ ಗೆಲುವನ್ನು ನೋಡುತ್ತದೆಯೇ ಹೊರತು ನೀವು ನಡೆಸಿದ ಯುದ್ಧವನ್ನಲ್ಲ. ನಿಜವಾದ ಗೆಲುವು ಎಂದರೆ ಅದು ಸದ್ದಿಲ್ಲದೆ ಸಾಧಿಸುವುದು. ಇವತ್ತಿನ ವಿಡಿಯೋದಲ್ಲಿ ನಾವು ಕುಂಭ ರಾಶಿಯವರ ಜೀವನದ ಕಹಿ ಸತ್ಯಗಳು ಮತ್ತು ನೀವು ಕುಂಭ ರಾಶಿಯಲ್ಲೇ ಏಕೆ ಜನಿಸಿದ್ದೀರಿ ಎಂಬುದನ್ನು ವಿವರವಾಗಿ ತಿಳಿಯೋಣ. ಅಷ್ಟೇ ಅಲ್ಲದೆ, ಪ್ರಸ್ತುತ ನಡೆಯುತ್ತಿರುವ ಶನಿ ಸಾಡೆಸಾತಿ ಯಾವಾಗ ಮುಗಿಯುತ್ತದೆ, 2027ರಿಂದ 2030ರ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳು ಬರಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಕುಂಭ ರಾಶಿಯ ಸ್ವಭಾವ ಮತ್ತು ಗುಣಲಕ್ಷಣಗಳು. ಕುಂಭ ರಾಶಿಯು ಕಾಲಪುರುಷನ ಜಾತಕದಲ್ಲಿ 11ನೇ ರಾಶಿಯಾಗಿದೆ. ಇದರ ಅಧಿಪತಿ ಕರ್ಮಫಲದಾತ ಶನಿದೇವ. ಇದು ವಾಯು ತತ್ವದ ಮತ್ತು ಸ್ಥಿರ ರಾಶಿಯಾಗಿದೆ. ಕುಂಭ ರಾಶಿಯವರು ಬಹಳ ದೊಡ್ಡ ಕನಸುಗಳನ್ನು ಕಾಣುವವರು ಮತ್ತು ಅಪಾರ ಆಸೆಗಳನ್ನು ಹೊಂದಿರುವವರು. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕೆಂದರೆ, ನೀವು ತುಂಬಾ ಹಠಮಾರಿಗಳು ನಿಜ, ಆದರೆ ಅಷ್ಟೇ ಮೃದು ಹೃದಯಿಗಳು. ಬೇರೆಯವರ ದುಃಖವನ್ನು ನಿಮ್ಮದೇ ದುಃಖ ಎಂದು ಭಾವಿಸುವ ಎಮೋಷನಲ್ ಸ್ವಭಾವ ನಿಮ್ಮದು. ನೀವು ಯಾವುದೇ ಕೆಲಸವನ್ನು ಆರಂಭದಲ್ಲಿ ಸ್ವಲ್ಪ ನಿಧಾನವಾಗಿ ಆರಂಭಿಸಬಹುದು, ಆದರೆ ಒಮ್ಮೆ ಕೆಲಸಕ್ಕೆ ಇಳಿದರೆ ನೀವು ಹಿಂದೆ ಸರಿಯುವವರಲ್ಲ. ನೀವು ಮಲ್ಟಿಟ್ಯಾಲೆಂಟೆಡ್ ವ್ಯಕ್ತಿಗಳು ಮತ್ತು ಹೊಸ ವಿಷಯಗಳನ್ನು ಕಲಿಯುವಲ್ಲಿ ಚುರುಕಾಗಿರುತ್ತೀರಿ. ಆದರೆ ಒಂದು ನೆನಪಿರಲಿ, ಕುಂಭ ರಾಶಿಯವರಿಗೆ ಕೋಪ ಬಂದರೆ ಅದನ್ನು ನಿಯಂತ್ರಿಸುವುದು ಕಷ್ಟ. ನೀವು ಶಾಂತವಾಗಿರುವವರೆಗೆ ಎಲ್ಲವೂ ಸರಿ, ಆದರೆ ನಿಮ್ಮ ತಾಳ್ಮೆ ತಪ್ಪಿದರೆ ಪರಿಸ್ಥಿತಿ ಬದಲಾಗುತ್ತದೆ. ನಿಮ್ಮ ಅದೃಷ್ಟದ ವರ್ಷಗಳು ಮತ್ತು ಸದಾ ಜೊತೆಗಿರಬೇಕಾದ ರಾಶಿಗಳು. ಕುಂಭ ರಾಶಿಯವರಿಗೆ ಕೆಲವು ನಿರ್ದಿಷ್ಟ ರಾಶಿಯವರೊಂದಿಗೆ ಉತ್ತಮ ಬಾಂಧವ್ಯವಿರುತ್ತದೆ. ನಿಮ್ಮ ಜೀವನದಲ್ಲಿ ವೃಷಭ, ಮಿಥುನ, ಕನ್ಯಾ, ತುಲಾ ಮತ್ತು ಮಕರ ರಾಶಿಯವರು ಇದ್ದರೆ ಅವರನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ಈ ರಾಶಿಯವರೊಂದಿಗೆ ನಿಮ್ಮ ಬಾಂಧವ್ಯ ಮತ್ತು ವಿಶ್ವಾಸವು ತುಂಬಾ ಗಟ್ಟಿಯಾಗಿರುತ್ತದೆ ಮತ್ತು ಅವರು ನಿಮಗೆ ಸದಾ ಬೆಂಬಲ ನೀಡುತ್ತಾರೆ. ಇನ್ನು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಹೇಳಬೇಕೆಂದರೆ, ಕುಂಭ ರಾಶಿಯವರಿಗೆ 29ರಿಂದ 33-34 ವರ್ಷದ ವಯಸ್ಸು ಅತ್ಯಂತ ಪ್ರಮುಖವಾದುದು. ಈ ವಯಸ್ಸಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿ, ದೊಡ್ಡ ಬದಲಾವಣೆ ಅಥವಾ ನಿಮ್ಮ ಕನಸುಗಳು ನನಸಾಗುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಪ್ರಸ್ತುತ ಪರಿಸ್ಥಿತಿ ಮತ್ತು ಆರೋಗ್ಯದ ಎಚ್ಚರಿಕೆ. ಈಗ ಶನಿ ಸಾಡೆಸಾತಿಯ ಪ್ರಭಾವ ನಡೆಯುತ್ತಿದೆ. 2025ರ ನಂತರ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಕೀಲು ನೋವು, ಬೆನ್ನು ನೋವು ಅಥವಾ ಹಲ್ಲು ಮತ್ತು ಗಂಟಲಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸೋಂಕುಗಳು ಕಾಣಿಸಿಕೊಂಡಿರಬಹುದು. ಶನಿಯು ನಿಮ್ಮ ದ್ವಿತೀಯ ಭಾವದಲ್ಲಿರುವುದರಿಂದ ಆಹಾರದ ಬಗ್ಗೆ ಜಾಗ್ರತೆ ವಹಿಸಿ ಮತ್ತು ಭಾರವಾದ ವ್ಯಾಯಾಮ ಮಾಡುವಾಗ ಗಾಯವಾಗದಂತೆ ಎಚ್ಚರಿಕೆ ವಹಿಸಿ. ಆದರೆ ಒಂದು ಒಳ್ಳೆಯ ಸುದ್ದಿ ಎಂದರೆ, ನಿಮ್ಮ ವೃತ್ತಿ ಜೀವನದಲ್ಲಿ ಬದಲಾವಣೆ ಅಥವಾ ವರ್ಗಾವಣೆಯನ್ನು ನಿರೀಕ್ಷಿಸುತ್ತಿದ್ದರೆ ಅದಕ್ಕೆ ಇದು ಸೂಕ್ತ ಸಮಯ. 2030ರವರೆಗಿನ ಮಹತ್ತರ ಬದಲಾವಣೆಗಳು. ವಿದೇಶ ಯೋಗ. 2026ರ ಡಿಸೆಂಬರ್ನಲ್ಲಿ ರಾಹು ಬದಲಾವಣೆಯಾದಾಗ ಮತ್ತು 2027ರ ಜೂನ್ನಲ್ಲಿ ಶನಿ ಬದಲಾದಾಗ ನಿಮಗೆ ವಿದೇಶ ಪ್ರಯಾಣದ ಅಥವಾ ವಿದೇಶದಿಂದ ಆದಾಯ ಬರುವ ದೊಡ್ಡ ಯೋಗವಿದೆ. ನೀವು ಎನ್ಎನ್ಸಿ ಕಂಪನಿಗಳಲ್ಲಿ ಕೆಲಸ ಪಡೆಯಬಹುದು ಅಥವಾ ವಿದೇಶಿ ಕ್ಲೈಂಟ್ಗಳ ಮೂಲಕ ಲಾಭ ಗಳಿಸಬಹುದು. ಶತ್ರು ಜಯ. 2026ರ ಜೂನ್ 2ರಿಂದ ಅಕ್ಟೋಬರ್ ನಡುವೆ ಗುರು ಗ್ರಹದ ಪ್ರಭಾವದಿಂದ ನಿಮ್ಮ ಸಾಲಗಳು ತೀರಲಿವೆ ಮತ್ತು ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ. ಆರ್ಥಿಕ ಲಾಭ. 2028ರ ಮಧ್ಯಭಾಗದಿಂದ 2029ರವರೆಗೆ ರಾಹು ನಿಮ್ಮ 11ನೇ ಮನೆಯಲ್ಲಿ ಇರುತ್ತಾನೆ. ಈ ಸಮಯವು ಶೇರ್ ಮಾರ್ಕೆಟ್, ಟ್ರೇಡಿಂಗ್ ಅಥವಾ ಹೂಡಿಕೆಯಲ್ಲಿ ತೊಡಗಿರುವವರಿಗೆ ಲಾಟರಿ ಹೊಡೆದಂತೆ ಇರುತ್ತದೆ. ನೀವು ಈ ಸಮಯದಲ್ಲಿ ಸೆಲೆಬ್ರಿಟಿ ಅಥವಾ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಪಡೆಯುವ ಸಾಧ್ಯತೆಯಿದೆ. ಇನ್ನು ಕೊನೆಯದಾಗಿ ಇಲ್ಲಿ ಪರಿಹಾರಗಳನ್ನು ನೋಡುವುದಾದರೆ, ಶನಿ ಸಾಡೆಸಾತಿ 2027ರಲ್ಲಿ ಮುಗಿಯಲಿದೆ. ಅದು ಮುಗಿದ ತಕ್ಷಣ ನಿಮ್ಮ ಮನಸ್ಸಿನ ಮೇಲಿದ್ದ ಒತ್ತಡ, ಆತಂಕ ಮತ್ತು ನಿದ್ದೆಯಿಲ್ಲದ ರಾತ್ರಿಗಳು ದೂರವಾಗಲಿವೆ. ನಿಮ್ಮ ಜೀವನ ಸುಗಮವಾಗಲು ಈ ಕೆಳಗಿನ ಪರಿಹಾರಗಳನ್ನು ಪಾಲಿಸಿ. ದಿನಕ್ಕೆ 108 ಬಾರಿ ಶನಿ ಬೀಜ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಾ ಶನೈಶ್ಚರಾಯ ನಮಃ ಜಪಿಸಿ. ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸಿ. ಶುಕ್ರ ಬೀಜ ಮಂತ್ರ ಮತ್ತು ಸೂರ್ಯನಿಗೆ ತಾಮ್ರದ ಲೋಟದಿಂದ ನೀರನ್ನು ಅರ್ಪಿಸಿ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಈ ಬದಲಾವಣೆಗಳನ್ನು ಎದುರಿಸಲು ಸಿದ್ಧರಾಗಿ. ಈ ವಿಡಿಯೋದಲ್ಲಿ ನೀಡಲಾಗಿರುವ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹರ ಹರ ಮಹಾದೇವ.